ಅಷ್ಟಕ್ಕೂ ಒಬ್ಬ ಮುಸ್ಲಿಂ ಶಿಕ್ಷಕನನ್ನು ವರ್ಗಾವಣೆ ಮಾಡಲು ಅಷ್ಟು ಮಕ್ಕಳನ್ನು ಬಲಿ ಪಡೆಯುವ ಕೆಲಸಕ್ಕೆ ಕೈ ಹಾಕಿದರಲ್ವಾ? ಹಾಗಾದರೆ ಆ ಮಕ್ಕಳು ಹಿಂದೂಗಳು ಅಲ್ವಾ? ಒಂದು ಗಾದೆ ಇದೆ ಗೊತ್ತಾ? ಮಗಳು ವಿಧವೆ ಆದರೂ ಸರಿ, ಅಳಿಯ ಸಾಯಬೇಕು ಎಂದಾಗಿದೆ. ವೀಕ್ಷಕರೇ, ಅಸಪ ಟೈಮ್ಸ್ಗೆ ಸ್ವಾಗತ. ವಿಷ ಜಂತುಗಳನ್ನಾದರೂ ನಂಬಬಹುದು, ಆದರೆ ಜಾತಿ ಧರ್ಮದ ಅಮಲು ತಲೆಗೇರಿದ ದುಷ್ಟರನ್ನು ಯಾವತ್ತಿಗೂ ನಂಬಲು ಸಾಧ್ಯವಿಲ್ಲ. ಯಾಕೆಂದರೆ ವಿಷ ಜಂತುಗಳು ತಮಗೆ ತೊಂದರೆ ಆದಾಗ ಅಥವಾ ಅಪಾಯದ ಮುನ್ಸೂಚನೆ ದೊರೆತಾಗ ತಮ್ಮ ರಕ್ಷಣೆಗಷ್ಟೇ ವಿಷವನ್ನು ಕಾರುತ್ತದೆ. ಆದರೆ ಕೋಮು ದ್ವೇಷ ತುಂಬಿದವರು ಹಾಗಲ್ಲ. ಪುಟ್ಟ ಕಂದಮ್ಮಗಳನ್ನು ಕೊಂದಾದರೂ ಸರಿ ತಮ್ಮ ಉದ್ದೇಶವನ್ನು ಪೂರ್ತಿಗೊಳಿಸುತ್ತಾರೆ. ಯಾಕೆ ನಾನು ಈ ರೀತಿ ಹೇಳುತ್ತಿದ್ದೇನೆ ಅಂತ ಅಚ್ಚರಿ ಆಗಬಹುದು ಅಲ್ವಾ? ಬೆಳಗಾವಿಯಲ್ಲಿ ಇಂತಹ ಆತಂಕಕಾರಿ ಘಟನೆಯೊಂದು ನಡೆದಿದೆ. ಬನ್ನಿ ನೋಡುವ ಏನಿದೆ ಘಟನೆ ಅಂತ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ. ವೀಕ್ಷಕರೇ, ಈ ರಾಕ್ಷಸ ಕೃತ್ಯ ನಡೆದಿರೋದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕುಟ್ಟೆ ಗ್ರಾಮದಲ್ಲಿ. ಏನಿದು ವಿವರ ಅಂತ ನೋಡುವ. ಹುಲಿಕುಟ್ಟೆ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಮುಸಲ್ಮಾನರಾಗಿದ್ದರು. ಅದು ಅಲ್ಲಿಯ ಶ್ರೀರಾಮ ಸೇನೆಯ ಸಂಘಟನೆಯ ಕಾರ್ಯಕರ್ತರಿಗೆ ಅಸಮಾಧಾನವನ್ನು ತಂದಿತ್ತು. ಹೇಗಾದರೂ ಮಾಡಿ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕೆಂದು ಉಪಾಯ ಹುಡುಕುತ್ತಿದ್ದಾಗ ಸವದತ್ತಿ ತಾಲೂಕಿನ ಶ್ರೀರಾಮ ಸೇನೆಯ ಅಧ್ಯಕ್ಷನ ತಲೆಗೆ ಹೊಳೆದ ಅಮಾನವೀಯ ಐಡಿಯಾ ಏನು ಗೊತ್ತಾ? ಶಾಲಾ ಮಕ್ಕಳು ಕುಡಿಯುವ ನೀರಿನ ಟ್ಯಾಂಕಿಗೆ ವಿಷವನ್ನು ಬೆರೆಸುವುದಾಗಿತ್ತು. ಇದು ಕೇಳುವಾಗಲೇ ನಡುಕ ಹುಟ್ಟುತ್ತದೆ ಅಲ್ವಾ? ಇಂತಹದೊಂದು ಕ್ರೂರ ಕೃತ್ಯ ಮಾಡಿದ ವ್ಯಕ್ತಿಗಳು ಅದೇ ಊರಿನ ಶ್ರೀರಾಮ ಸೇನೆ ಅಧ್ಯಕ್ಷ ಸವದತ್ತಿ ಪಾಟೀಲ, ಕೃಷ್ಣ ಮಾದೇರ, ನಾಗೇಗೌಡ ಪಾಟೀಲ ಎಂಬವರನ್ನು ಪೊಲೀಸರು ಬಂಧಿಸಿದ್ದಾರೆ. ಶಾಲಾ ಹುಡುಗನಿಗೆ ಚಾಕೊಲೇಟು, ಕುರುಕುರೆ 500 ರೂಪಾಯಿ ದುಡ್ಡು ಕೊಟ್ಟು ಟ್ಯಾಂಕಿಗೆ ವಿಷ ಸುರಿಯಲು ಹೇಳಿದರು. ಬಾಲಕ ಅದರಂತೆ ಟ್ಯಾಂಕಿಗೆ ವಿಷವನ್ನು ಹಾಕಿ ಬಾಟಲ್ ಅಲ್ಲೇ ಬಿಸಾಡಿ ಹೋಗಿದ್ದ. ಆ ನೀರನ್ನು ಕುಡಿದು ಸುಮಾರು 11 ಜನ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೇವನ ದಯೆಯಿಂದ ಯಾವ ಮಕ್ಕಳಿಗೂ ಜೀವ ಹಾನಿಯಾಗಿಲ್ಲ ಎಂದು ತಿಳಿದು ಬಂದಿದೆ. ವೀಕ್ಷಕರೇ, ಇದು ಎಂತಹ ದ್ವೇಷ! ಶಿಕ್ಷಕರನ್ನು ಜಾತಿ ಧರ್ಮದ ಆಧಾರದ ಮೇಲೆ ನೋಡುತ್ತಾರೆ ಎಂದಾದರೆ ಆ ಊರಿನ ಭವಿಷ್ಯ ಹೇಗಿರಬಹುದು? ಅಷ್ಟಕ್ಕೂ ಒಬ್ಬ ಮುಸ್ಲಿಂ ಶಿಕ್ಷಕನನ್ನು ವರ್ಗಾವಣೆ ಮಾಡಲು ಅಷ್ಟು ಮಕ್ಕಳನ್ನು ಬಲಿ ಪಡೆಯುವ ಕೆಲಸಕ್ಕೆ ಕೈ ಹಾಕಿದರಲ್ವಾ? ಹಾಗಾದರೆ ಆ ಮಕ್ಕಳು ಹಿಂದೂಗಳು ಅಲ್ವಾ? ಒಂದು ಗಾದೆ ಇದೆ ಗೊತ್ತಾ? ಮಗಳು ವಿಧವೆ ಆದರೂ ಸರಿ, ಅಳಿಯ ಸಾಯಬೇಕು ಎಂದಾಗಿದೆ. ಇವರ ಕೆಲಸ ಆ ರೀತಿ ಇದೆ. ಇಂತಹ ದರಿದ್ರ ಮನಸ್ಥಿತಿ ಇಟ್ಟುಕೊಂಡು ಅದು ಯಾವ ರೀತಿಯ ಧರ್ಮ ರಕ್ಷಣೆ ಮಾಡುತ್ತಾರೆಂದು ತಿಳಿಯುತ್ತಿಲ್ಲ. ವೀಕ್ಷಕರೇ, ಒಂದಂತೂ ಸತ್ಯ, ಇಂತಹ ಧರ್ಮ ರಕ್ಷಕರ ಸೋಗಿನಲ್ಲಿರುವ ಎಲ್ಲರ ಮನಸ್ಥಿತಿಯೂ ಇಷ್ಟೇ. ಯಾರು ಸತ್ತರೂ ಪರವಾಗಿಲ್ಲ, ಯಾರ ಮನೆ ಮಕ್ಕಳು ಬಲಿಯಾದರೂ ತೊಂದರೆ ಇಲ್ಲ. ಹಿಂದೂ ಮುಸ್ಲಿಂ ಅಂತ ಜನ ಕಚ್ಚಾಡಬೇಕು, ಅದಕ್ಕವರು ಎಂತಹ ಹೀನ ಕೃತ್ಯ ಮಾಡಲು ಕೂಡ ಹೆಸುವುದಿಲ್ಲ. ಈ ದೇಶದಲ್ಲಿ ನಡೆಯುವ ಬಹುತೇಕ ಗಲಭೆಗಳ ಹಿಂದಿರುವ ಕೈಗಳು ಇಂಥವರದ್ದೇ ಆಗಿರುತ್ತದೆ. ಜನರ ಮುಂದೆ ಸಾರ್ವಜನಿಕವಾಗಿ ಮಹಾನ್ ಧರ್ಮ ಪ್ರೇಮಿಗಳ ತರ ಪೋಸ್ಟ್ ಕೊಡುತ್ತಾರೆ ಅಷ್ಟೇ. ಜನರು ಸೌಹಾರ್ದತೆಯಿಂದ ಬದುಕಿದರೆ ಇವರು ಬೇಳೆ ಬೇಯುವುದಿಲ್ಲ ಅಂತ ಅದಕ್ಕೆ ಜಗಳ ಮಾಡಿಸುವ ಇಂತಹ ಕೆಲಸಕ್ಕೆ ಕೈ ಹಾಕುತ್ತಾರೆ. ವೀಕ್ಷಕರೇ, ಒಂದು ವೇಳೆ ಪ್ರಕರಣ ಬೆಳಕಿಗೆ ಬಾರದೇ ಇರುತ್ತಿದ್ದರೆ ಏನಾಗುತ್ತಿತ್ತು ಗೊತ್ತಾ? ಈ ಕಿರಾತಕರು ಏನು ಮಾಡುತ್ತಿದ್ದರು ಹೇಳಿ? ಮುಸ್ಲಿಂ ಶಿಕ್ಷಕ ಹಿಂದೂ ಮಕ್ಕಳನ್ನು ಕೊಲ್ಲುವ ಸಲುವಾಗಿ ನೀರಿಗೆ ವಿಷ ಹಾಕಿದ್ದಾರೆಂದು ಸಾರ್ವಜನಿಕವಾಗಿ ಬೊಬ್ಬೆ ಹೊಡೆದು ಇಡೀ ಊರಿಗೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡುತ್ತಿದ್ದರು. ಪಾಪ ಹಳ್ಳಿಯ ಮುಗ್ಧ ಜನರು ಇವರ ಗೋಮುಖ ವ್ಯಾಘ್ರ ತಿಳಿಯದೆ ಹೌದು ಅಂತ ನಂಬುತ್ತಿದ್ದರು ಕೂಡ. ಇಂಥವರನ್ನು ದೂರ ಹಿಡಿದ ಕಾಲದವರೆಗೂ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಸುದ್ದಿ. ಶೇರ್ ಮಾಡುವುದರ ಮೂಲಕ ನಿಮ್ಮವರಿಗೆ ಸುದ್ದಿ ತಲುಪಿಸಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.